ಹಬ್ಬ ಅಂದಮೇಲೆ ಮನೆ ಮುಂದೆ ರಂಗೋಲಿ ಬಿಡದಿದ್ರೆ ಹೆಂಗೆ? ರಂಗೋಲಿನ ಬಿಟ್ಬಿಟ್ಟು ನಾನು ಕಿಚನ್ನಿಗೆ ಬಂದೆ. ಅಡುಗೆ ಕೆಲಸನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಹಿಂದಿನ ದಿನ ನೈಟೇ ಮುಗಿಸ್ಕೊಂಡಿದ್ವಿ. ಅದಕ್ಕೆ ಫಸ್ಟ್ ಅಡುಗೆ ಕೆಲಸನೇ ಮಾಡಿಕೊಂಡೆ. ಫಸ್ಟ್ ಕಾಳುಗೊಜ್ಜನ್ನ ಮಾಡ್ತಾ ಇದ್ದೀನಿ. ಕಾಳುಗೊಜ್ಜಿಗೆ ಕಡಲೆಕಾಳನ್ನ ಹಿಂದಿನ ದಿವಸ ನೈಟೇ ನೆನೆಸಿಟ್ಕೊಂಡಿದ್ದೆ. ನಾನು ಇದಕ್ಕೆ ಯಾವುದೇ ರೀತಿ ಮಸಾಲಾನ ರುಬ್ಬಿ ಹಾಕೊಂಡಿಲ್ಲ. ಡೈರೆಕ್ಟ್ ಪೌಡರ್ನ ಹಾಕ್ಬಿಟ್ಟು ಮಾಡಿದ್ದೆ. ತುಂಬಾನೇ ಚೆನ್ನಾಗಿ ಬಂದಿತ್ತು. ಇದ್ರ ರೆಸಿಪಿ ಡೀಟೇಲ್ ವ್ಲಾಗ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಿಂದಾಸ್ ಲೋಕ ಇನ್ ಕನ್ನಡ. ಅಡುಗೆ ಎಲ್ಲ ಆದಮೇಲೆ ಮಗನಿಗೆ ರಾಗಿ ಮಾಲ್ಟ್ನ ಮಾಡಿದೆ. ಅಷ್ಟರಲ್ಲಿ ಪೂಜೆ ಎಲ್ಲ ಆಗಿತ್ತು. ಪೂಜೆ ಆದಮೇಲೆ ಮಗನಿಗೆ ಎಣ್ಣೆ ಸ್ನಾನ ಮಾಡಿಸಿದ್ವಿ. ಅವನಿಗೆ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿ ಹಾಕ್ತೀವಿ. ಯೂಶಲಿ ಅವನಿಗೆ 15 ದಿವಸ ಇಲ್ಲ 1 ತಿಂಗಳಿಗೊಂದ್ಸತಿ ಎಣ್ಣೆ ಸ್ನಾನನ ಮಾಡಿಸ್ತೀವಿ. ಎಣ್ಣೆ ಹಾಕಿದ್ಮೇಲೆ ಕಡಲೆ ಹಸಿಟ್ಟಲ್ಲಿ ಅವನಿಗೆ ಸ್ನಾನ ಮಾಡಿಸೋದು. ಮನೆಯಲ್ಲೇ ಮಾಡಿರೋ ಕಡಲೆ ಹಸಿಟ್ಟು, ಸ್ವಲ್ಪ ಹೆಸರು ಕಾಳು, ಕಡಲೆಬೇಳೆ, ಮೆಂತ್ಯನ ಹಾಕಿಬಿಟ್ಟು ಪೌಡರ್ನ ಮಾಡಿಸಿದ್ದೀವಿ. ಎಲ್ಲ ಆದಮೇಲೆ ಸಂಜೆ ಟೈಮ್ ಅಮ್ಮನ ಮನೆಗೆ ರೆಡಿಯಾಗಿ ಹೊರಟ್ವಿ. ಅಮ್ಮ ಬೇಗ ಬರೋಕ್ಕೆ ಹೇಳಿದ್ರು, ಬಟ್ ಕೆಲ್ಸಗಳೆಲ್ಲ ಆಗಿ ರೆಸ್ಟ್ ಮಾಡಿ ಹೊರಡೋದು ಸಂಜೆನೇ ಆಗಿಬಿಟ್ಟಿತ್ತು. ಹಬ್ಬ ಅಂದಮೇಲೆ